ಮಾರಮ್ಮ ಪರೋಪಕಾರಿ ವಿಶ್ವಸಂಸ್ಥೆ ಹಾಗೂ ಕಾಮಾಕ್ಷಿ ಹಾಸ್ಪಿಟಲ್ ಮೈಸೂರು ಸಹಯೋಗದಲ್ಲಿ ದೇವಾಲಯ ಆವರಣದಲ್ಲಿ ಶಿಬಿರವು ಯಶಸ್ವಿಯಾಗಿ ಜರುಗಿತು. ಶಿಬಿರವನ್ನು ಕಾಮಾಕ್ಷಿ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ ಕಾಮತ್ ಉದ್ಘಾಟಿಸಿದರು. ಶಿಬಿರದಲ್ಲಿ ವಿಶೇಷವಾಗಿ ಮಹಿಳೆಯರು, ಮಕ್ಕಳ ಆರೋಗ್ಯ ಸಮಸ್ಯೆ, ಮೂಳೆ, ಜೀವನ ಶೈಲಿಯ ರೋಗಗಳಾದ ಡಯಾಬಿಟಿಸ್ ಹಾಗೂ ರಕ್ತದೊತ್ತಡ ಪರೀಕ್ಷೆಗಳ ಹಾಗೂ ಉಚಿತ ಔಷಧಿಗಳನ್ನು ವಿತರಣೆ ಮಾಡಲಾಯಿತು. ಶಿಬಿರವನ್ನು ಉದ್ದೇಶಿಸಿ ಕಾಮಾಕ್ಷಿ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಕಾಮತ್ ಮಾತನಾಡಿ, ಗ್ರಾಮದ ವಿವಿಧ ಸಂಘಟನೆಗಳು, ಟ್ರಸ್ಟ್ಗಳು ಹಾಗೂ ನಮ್ಮ ಆಸ್ಪತ್ರೆಯ ಮುಖಾಂತರ ನೂರಾರು ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿದ್ದು, ಗ್ರಾಮೀಣ ಭಾಗದ ಆರೋಗ್ಯ ಸುಧಾರಣೆಯಲ್ಲಿ ಶಿಬಿರಗಳ ಮಹತ್ವ ಹೆಚ್ಚಾಗಿದೆ. ಇಂದು ಗ್ರಾಮೀಣ ಭಾಗದ ಜನರ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಹೆಚ್ಚಾಗಿದ್ದು, ಅನಾರೋಗ್ಯದ ಪ್ರಮಾಣ ಹೆಚ್ಚಾಗಿದೆ. ಉತ್ತಮ ಜೀವನ ಶೈಲಿಯಿಂದ ಆರೋಗ್ಯ ಸುಧಾರಣೆ ಸಾಧ್ಯ. ಇಲ್ಲವಾದರೆ ಅನಾರೋಗ್ಯ ಹೆಚ್ಚಾಗಿ ಕೌಟುಂಬಿಕ ಆರ್ಥಿಕ ಸಮಸ್ಯೆಯಾಗಿದೆ ಎಂದು ತಿಳಿಸಿದರು. ಕಾಮಾಕ್ಷಿ ಆಸ್ಪತ್ರೆ 1973ರಲ್ಲಿ ಪ್ರಾರಂಭವಾಯಿತು. ಮೈಸೂರು ಮತ್ತೆ ಸುತ್ತಮುತ್ತ ಇರುವಂತಹ ಹಳ್ಳಿ ಜನಗಳಿಗೆ ಮತ್ತೆ ಪಟ್ಟಣದ ಜನಗಳಿಗೂ ಕೂಡ ಸೇವೆ ಸಲ್ಲಿಸೋದು ನಮ್ಮದು ಮುಖ್ಯವಾದ ಧ್ಯೇಯ ಆಗಿದೆ. 53 ವರ್ಷದಿಂದ ಅದನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಇವಾಗ ಸುತ್ತಮುತ್ತ ಇರುವಂತಹ ಗ್ರಾಮಗಳಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ಗಳು ಮಾಡೋದ್ರಿಂದ ಸೇವೆಗಳು ಅವ್ರಿಗೂ ಕೂಡ ಲಭ್ಯವಾಗುವಂತೆ ಮಾಡಲಿಕ್ಕೆ ನಾವು ಅದನ್ನು ಉತ್ತೇಜನ ಕೊಡ್ತಾ ಇದ್ದೀವಿ. ಡಾಕ್ಟರ್ ಶಿವರಾಮ್ ಅವರು ಈ ಬೆಟ್ಟಹಳ್ಳಿಯಲ್ಲಿ ದೇವಸ್ಥಾನದ ಹತ್ರ ಒಂದು ಕ್ಯಾಂಪ್ ಮಾಡಬೇಕು ಅಂತ ಹೇಳಿದಾಗ ಸಂತೋಷದಿಂದ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲ ಒಪ್ಕೊಂಡಿದ್ರಿಂದ ಇವತ್ತು ಬಂದು ಇಲ್ಲಿ ಕ್ಯಾಂಪ್ ನಡೆಸ್ತಾ ಇದ್ದೀವಿ. ಇದರಿಂದ ಅನೇಕ ಜನಗಳಿಗೆ ಅನುಕೂಲ ಆಗುತ್ತೆ. ಅಕಸ್ಮಾತ್ ಆಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಂತಾದರೆ ಅವ್ರನ್ನ ನಮ್ಮ ಮೈಸೂರಲ್ಲಿರುವಂಥ ಕುವೆಂಪು ನಗರದಲ್ಲಿರುವಂಥ ಕಾಮಾಕ್ಷಿ ಆಸ್ಪತ್ರೆಗೆ ಅವ್ರನ್ನ ಬರಮಾಡಿಕೊಂಡು ಅಲ್ಲಿ ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಇದೊಂದು ಅವಕಾಶ ನಮಗೆ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆ ತುಂಬ ವಂದನೆಗಳನ್ನು ಸಲ್ಲಿಸ್ತೇನೆ. ಟ್ರಸ್ಟಿನ ಅಧ್ಯಕ್ಷ ಡಾಕ್ಟರ್ ಶಿವರಾಮ್ ಮಾತನಾಡಿ, ಬೆಟ್ಟಳ್ಳಿ ಗ್ರಾಮದಲ್ಲಿ ಕಳೆದ 4 ವರ್ಷಗಳಿಂದ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಿದ್ದು, ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಶಿಬಿರಗಳು ನಡೆಸಿ ಗ್ರಾಮೀಣ ಸಮುದಾಯವನ್ನು ಮಾಡಲು ನಮ್ಮ ಟ್ರಸ್ಟ್ ಸಹಕಾರಿಯಾಗಿದೆ ಎಂದರು. ಈ ಒಂದು ದೇವಸ್ಥಾನದ ಮೂಲಕ ನಾವು ಕೆಲವು ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದೇವೆ. ಸುಮಾರು ನಾವು ಒಂದು 5 ವರ್ಷದ ಹಿಂದೆ ಸುಮಾರು ವರ್ಷ ನಾವು ಮೆಡಿಕಲ್ ಚೆಕಪ್ ಕ್ಯಾಂಪ್ ಮಾಡ್ತಾ ಇದ್ವಿ. ಕಾರಣಾಂತರದಿಂದ ಇದು ಕರೋನಾ ಬಂದಾಗಿಂದ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ವಿ. ಹಾಗೆ ಈ ವರ್ಷದಿಂದ ಪುನಃ ನಾವು ಇದನ್ನು ವರ್ಷ ಮಾಡಬೇಕು. ಇಲ್ಲಿನ ಸುತ್ತಮುತ್ತ ಜನಗಳಿಗೆಲ್ಲ ಆರೋಗ್ಯ ಲಭಿಸಬೇಕು ಅಂತ ಹೇಳಿ ನಾವು ನಮ್ಮ ಕಾಮಾಕ್ಷಿ ವತಿಯಿಂದ ಕಾಮಾಕ್ಷಿ ಹಾಸ್ಪಿಟಲ್ನವರ ಅಲ್ಲಿ ಇರ್ತಕ್ಕಂಥ ಆಡಳಿತಾಧಿಕಾರಿಗಳನ್ನು ಕೇಳ್ಕೊಂಡು ಅವರಿಂದ ಒಂದು ಇಲ್ಲಿ ಸಿಬ್ಬಂದಿಯನ್ನು ಕರೆಸಿ ಇವತ್ತು ನಾವು ಇಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಟ್ರಸ್ಟಿಗಳಿದ್ದಾರಲ್ಲ, ನಾವು ಸುಮಾರು 12 ಜನ ಟ್ರಸ್ಟಿಗಳಿದ್ದೀವಿ. ಅವ್ರದ್ದೆಲ್ಲ ಸಹಕಾರದೊಂದಿಗೆ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಗ್ರಾಮಸ್ಥರ ಸಹಕಾರದಿಂದ ನಾವು ಈ ಕೆಲಸವನ್ನು ಮಾಡ್ತೀವಿ. ಶಿಬಿರದಲ್ಲಿ ಒಟ್ಟು 100ಕ್ಕೂ ಸಾರ್ವಜನಿಕರು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡರು. ನಂತರ 12ಕ್ಕೂ ಹೆಚ್ಚಿನ ಜನರಿಗೆ ಮೈಸೂರು ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಶಿಫಾರಸು ಮಾಡಲಾಯಿತು. ಶಿಬಿರದಲ್ಲಿ ಕಾಮಾಕ್ಷಿ ಆಸ್ಪತ್ರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಮುಕುಂದ, ಡಾಕ್ಟರ್ ರಾಜಶೇಖರ್, ಡಾಕ್ಟರ್ ಕಮಲಾ, ಡಾಕ್ಟರ್ ದೀಪಿಕಾ, ಶ್ರುತಿ, ಭರತ್, ಟ್ರಸ್ಟ್ ಕಾರ್ಯದರ್ಶಿ ಮಾದಪ್ಪ, ಡಾಕ್ಟರ್ ಮಧು, ಮಹೇಶ್ ಬಾಬು, ಕೇಶವಮೂರ್ತಿ, ಶಿವಮಲ್ಲು, ಪ್ರಶಾಂತ್, ವೈದ್ಯರ ತಂಡ ಹಾಗೂ ಸಾರ್ವಜನಿಕರು ಶಿಬಿರದಲ್ಲಿ ಭಾಗವಹಿಸಿದ್ದರು. ನ್ಯೂಸ್ ಡೆಸ್ಕ್, ಜನಸ್ನೇಹಿ ನ್ಯೂಸ್, ಬೆಟ್ಟಳ್ಳಿ.